ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತಾ 2% ಸೆಸ್ಗೆ ಚಿತ್ರರಂಗ ಸುಸ್ತು. ಹೈವೇಗಳಲ್ಲಿ 130 ಸ್ಪೀಡ್ನಲ್ಲಿ ಹೋದ್ರೆ ಬೀಳುತ್ತೆ ಎಫ್ಐಆರ್. ರಾಮನಗರ ಮರುನಾಮಕರಣ ವಿಚಾರಕ್ಕೆ ಅಂಟಮಾಸ್ ಫೈಟ್. ಇನ್ನು ಸಿಎಂ ವಿರುದ್ಧ ಮುಡಾ ವಾರ್, ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ದರ ಏರಿಕೆಯಿಂದ ಕಂಗೆಟ್ಟಿರುವ ಜನರಿಗೆ ಸಾರಿಗೆ ಇಲಾಖೆಯಿಂದ ಶಾಕ್ ಆದಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಪೆಟ್ರೋಲ್, ಡೀಸೆಲ್ ರೇಟ್ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಬಸ್ ಟಿಕೆಟ್ ದರವನ್ನು ಏರಿಕೆ ಮಾಡುವಂತೆ ಸರ್ಕಾರಕ್ಕೆ ಕೆಎಸ್ಆರ್ಟಿಸಿ ನಿಗಮ ಪ್ರಸ್ತಾವನೆ ಸಲ್ಲಿಸಿದೆ. ಇದೇ ತಿಂಗಳ 14ನೇ ತಾರೀಕು ಕೆಎಸ್ಆರ್ಟಿಸಿ ನಿಗಮ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಸದ್ಯ ಟಿಕೆಟ್ ದರ ಏರಿಕೆ ಮಾಡುವ ಯಾವುದೇ ನಿರ್ಧಾರ ಇಲ್ಲ. ಪ್ರಸ್ತಾವನೆ ಬಂದಿದೆ ಅಷ್ಟೇ, ನಾನಿನ್ನೂ ನೋಡಿಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಕಾರ್ಮಿಕ ಕಲ್ಯಾಣ ನಿಧಿಗಾಗಿ ಸಿನಿಮಾ ಟಿಕೆಟ್ ದರದ ಮೇಲೆ ಹೆಚ್ಚು ಸೆಸ್ ವಿಧಿಸೋಕೆ ಸರ್ಕಾರ ತೀರ್ಮಾನಿಸಿದ್ದು, ಇದಕ್ಕೆ ಚಿತ್ರರಂಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಫಿಲಂ ಚೇಂಬರ್ ಅಧ್ಯಕ್ಷ ಎನ್ಎಂ ಸುರೇಶ್ ಸುದ್ದಿಗೋಷ್ಠಿ ನಡೆಸಿ, ಟಿಕೆಟ್ ದರ ಓಟಿಟಿ ಸಬ್ಸ್ಕ್ರಿಪ್ಷನ್ ಮೇಲೆ 2% ತೆರಿಗೆ ವಿಧಿಸಿರುವುದು ನಿರ್ಮಾಪಕರಿಗೆ ಹೊರೆ ಆಗುತ್ತೆ ಅಂದಿದ್ದಾರೆ. ಅಲ್ಲದೆ ಚಿತ್ರರಂಗ ಸಂಕಷ್ಟದಲ್ಲಿದ್ದು ಹೆಚ್ಚುವರಿ 2% ಸೆಸ್ ವಿಧಿಸದಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಮನವಿ ಮಾಡಿ ಸತತ ಒತ್ತಡವನ್ನು ತರ್ತೀವಿ ಎಂದಿದ್ದಾರೆ. ಮರುಪರಿಶೀಲನೆ ಮಾಡುವಂತೆ ಸಿಎಂ ಅವರಿಗೂ ಮನವಿ ಮಾಡುವುದಾಗಿ ನಿರ್ಮಾಪಕ ಎನ್ಎಂ ಸುರೇಶ್ ತಿಳಿಸಿದರು. ತಕ್ಷಣಕ್ಕೆ ನನ್ನ ಮುಂದೆ ಏನು ಇಲ್ಲ, ಪ್ರಸ್ತಾವನೆ ಕಳಿಸಿದ್ದಾರೆ ಅಂತ ನಾನು ಇನ್ನೂ ನೋಡಿಲ್ಲ. ರಾಜ್ಯದಲ್ಲಿ ಇನ್ಮುಂದೆ ಓವರ್ ಸ್ಪೀಡ್ ಡ್ರೈವಿಂಗಿಗೆ ಬೀಳಲಿದೆ ದಂಡ. 130 ಕಿಲೋಮೀಟರ್ಗಿಂತ ಓವರ್ ಸ್ಪೀಡ್ನಲ್ಲಿ ವಾಹನವನ್ನು ಚಲಾಯಿಸಿದರೆ ಎಫ್ಐಆರ್ ಜೊತೆಗೆ ದಂಡ ವಿಧಿಸುವುದಾಗಿ ಎಡಿಜಿಪಿ ಅಲೋಕ್ ಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಗಸ್ಟ್ 1ರಿಂದಲೇ ಇದು ಜಾರಿಗೆ ಬರುತ್ತೆ ಅಂತೇಳಿ ಟ್ವೀಟ್ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ಆಗಸ್ಟ್ 1ರಿಂದ ಕರ್ನಾಟಕದಲ್ಲಿ ಎಲ್ಲಿಯಾದರೂ ಸ್ಪೀಡ್ ಆಗಿ ಓಡಿಸಿ ಸಿಕ್ಕಿಬಿದ್ರೆ ಅಂಥವರ ವಿರುದ್ಧ ಎಫ್ಐಆರ್ ಬೀಳಲಿದೆ. ಎಕ್ಸ್ಪ್ರೆಸ್ ವೇ ಅಂದ ಕೂಡಲೇ ಹೈ ಸ್ಪೀಡ್ ನಲ್ಲಿ ಗಾಡಿಯನ್ನು ಓಡಿಸ್ತಾರೆ. ಸಿಕ್ಕಿಬಿದ್ರೆ ಕೇವಲ ದಂಡವನ್ನು ಕಟ್ಟಿ ಬಚಾವಾಗ್ತಿದ್ರು. ಈಗ ಆ ರೀತಿ ಮಾಡೋದಕ್ಕಾಗಲ್ಲ. 105 ದಾಟಿದ್ರೆ ದಂಡ ಮಾತ್ರ ವಿಧಿಸಲಾಗುತ್ತೆ. 130 ಸ್ಪೀಡ್ ನಲ್ಲಿ ಹೋದ್ರೆ ಎಫ್ಐಆರ್ ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ. ಹೈವೇಯಲ್ಲಿರುವಂತಹ ಕ್ಯಾಮೆರಾಗಳು ಇದನ್ನ ರೆಕಾರ್ಡ್ ಮಾಡಲಿವೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. 90% ಮಾರಣಾಂತಿಕ ಅಪಘಾತಗಳಿಗೆ ಅತಿ ವೇಗವೇ ಕಾರಣವಾಗ್ತಿದೆ. ಗುರುವಾರ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ 155 ವಾಹನಗಳು ಗಂಟೆಗೆ 130 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ್ದಾವೆ. ಸ್ಪಾಟ್ ಸೆಕ್ಷನಲ್ ಸ್ಪೀಡ್ ದಾಖಲಿಸುತ್ತದೆ ಅಂತ ಹೇಳಿ ಟ್ವಿಟರ್ ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ನಾಮಕರಣ ಮಾಡಿರುವುದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಧ್ಯೆ ವಾಕ್ಸಮರ ಇನ್ನಷ್ಟು ಜೋರಾಗಿದೆ. ರಾಮನಗರ ಹೆಸರನ್ನ ಬದಲು ಮಾಡಿದವರು ಸರ್ವನಾಶ ಆಗ್ತಾರೆ ಅಂತೇಳಿ ನಿನ್ನೆ ಕುಮಾರಸ್ವಾಮಿ ಹೇಳಿದ ಮಾತಿಗೆ ಡಿಕೆ ಶಿವಕುಮಾರ್ ಕೆರಳಿದ್ದಾರೆ. ಕುಮಾರಸ್ವಾಮಿಗೆ ನನ್ನ ಸರ್ವನಾಶವನ್ನೇ ಬಯಸ್ತಾ ಇದ್ದಾರೆ. 2028ರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ, ನೋಡ್ತಾ ಇರಿ ಅಂತೇಳಿ ಡಿಕೆಶಿಗೆ ಸವಾಲೆಸೆದಿದ್ದಾರೆ. ಇನ್ನು 2028ಕ್ಕೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ, ರಾಮನಗರದ ಹೆಸರನ್ನ ಬದಲಿಸ್ತೇವೆ ಅಂತೇಳಿ ಎಚ್ಡಿಕೆ ಹೇಳಿರುವ ಮಾತಿಗೆ ಸಚಿವ ವೆಂಕಟೇಶ್ ವ್ಯಂಗ್ಯವಾಡಿದ್ದಾರೆ. ಭವಿಷ್ಯ ಹೇಳೋದಕ್ಕೆ ಕುಮಾರಸ್ವಾಮಿ ದೇವ್ರ, ರಾಮ ಆಂಜನೇಯ ಬಿಟ್ರೆ ಹೆಸರು ನೆನಪಾಗಲ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ಕಡೆ ರಾಮನ ಪಾದವನ್ನು ಸ್ಪರ್ಶ ಮಾಡಿದ ರಾಮನಗರದ ಹೆಸರನ್ನ ಬದಲಿಸುವುದು ಸರಿಯಲ್ಲ, ಬಿಜೆಪಿ ಜೊತೆ ಚರ್ಚಿಸಿ ಮುಂದಿನ ಹೋರಾಟವನ್ನು ತೀರ್ಮಾನಿಸುತ್ತೇವೆ ಅಂತೇಳಿ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಯಾವಾಗಲೂ ಕೂಡ ನಮ್ಮನ್ನ ಸರ್ವನಾಶ ಮಾಡೋಕ್ಕೇನೆ ಅವ್ರದ್ದು ಪ್ರತಿಯೊಂದು ದಿನನೂ ಅವ್ರ ರಾಜಕಾರಣ ಮಲಗಿದ್ದು ಎದ್ದಬೇಕಾದ್ರೆ ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನು ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ. 2028ಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ, ನೀವು ಬರ್ಕೊಳ್ಳಿ. ಎಲ್ಲ ಮುಕ್ತವಾಗಿ ಚರ್ಚೆ ಮಾಡ್ತೇವೆ. ಮಾನ್ಯ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ನಾಳೆ ಸಭೆ ಆಯೋಜನೆ ಮಾಡ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಜೊತೆಯಲ್ಲಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ ರೀತಿಯ ಹೋರಾಟ ಕೈಗೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಮೂಡಾ ನಿವೇಶನದ ಹಂಚಿಕೆಯ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೋಸ್ತಿಗಳು ಸಮರ ಸಾರಿದ್ದು, ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ನಡೆಸಲಿಕ್ಕೆ 8 ದಿನಗಳ ರೂಪುರೇಷೆಯನ್ನು ಸಿದ್ಧಪಡಿಸಿದ್ದಾರೆ. ಬಹುತೇಕ ಬುಧವಾರ ಪಾದಯಾತ್ರೆ ಆರಂಭವಾಗಲಿದ್ದು, ನಾಳೆ ಸಭೆಯನ್ನು ನಡೆಸಿ ದಿನಾಂಕವನ್ನು ಘೋಷಿಸಲಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪಾದಯಾತ್ರೆಗೆ ತೀರ್ಮಾನಿಸಲಾಗಿದ್ದು, ರೂಟ್ ಮ್ಯಾಪ್ ರೆಡಿಯಾಗಿದೆ. ನೈಸ್ ರಸ್ತೆಯ ಜಂಕ್ಷನ್ನಲ್ಲಿರುವ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಆರಂಭಿಸುವ ಸಾಧ್ಯತೆ ಇದೆ. ಮೊದಲನೇ ದಿನ 12 ಕಿಲೋಮೀಟರ್ ಪಾದಯಾತ್ರೆ, ಮಂಜುನಾಥ ಚೌಟ್ರಿಯಲ್ಲಿ ರಾತ್ರಿ ವಾಸ್ತವ್ಯ. ಎರಡನೇ ದಿನ 20.5 ಕಿಲೋಮೀಟರ್ ಪಾದಯಾತ್ರೆ, ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಾಸ್ತವ್ಯ. ಮೂರನೇ ದಿನ 19 ಕಿಲೋಮೀಟರ್ ಪಾದಯಾತ್ರೆ, ನಿಡಘಟ್ಟದ ಸುಮಿತ್ರಾ ದೇವಿ ಕನ್ವೆನ್ಷನ್ ಹಾಲ್ನಲ್ಲಿ. 6ನೇ ದಿನ 17 ಕಿಲೋಮೀಟರ್ ರಾತ್ರಿ ಮಂಜುನಾಥ ಚೌಲ್ಟ್ರಿಯಲ್ಲಿ ವಾಸ್ತವ್ಯ. 7ನೇ ದಿನ 9 ಕಿಲೋಮೀಟರ್ ಪಾದಯಾತ್ರೆ. 8ನೇ ದಿನ 17 ಕಿಲೋಮೀಟರ್ ಪಾದಯಾತ್ರೆ. ಹೀಗೆ ರೂಟ್ ಮ್ಯಾಪ್ ರೆಡಿಯಾಗಿದೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಲಿದ್ದು ಫೈನಲ್ ಮಾಡಲಿದ್ದಾರೆ. ಸೋಮವಾರ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ.
ಬೆಂಗಳೂರಿನ ಕೋರಮಂಗಲದ ಪಿಜಿಗೆ ನುಗ್ಗಿ ಯುವತಿಯ ಕತ್ತನ್ನು ಸೀಳಿ ಹತ್ಯೆ ಮಾಡಿದ ಕಿರಾತಕನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕೊಲೆ ಮಾಡಿ ಮಧ್ಯಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಹಂತಕನನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ. ಕೃತಿ ಕುಮಾರಿ ಎಂಬ ಯುವತಿಯನ್ನ ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದ ಹಂತಕ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾನೆ. ಆರೋಪಿ ಟೆಕ್ಕಿ ಅಭಿಷೇಕ್ನನ್ನ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಕೋರಮಂಗಲ ಪೊಲೀಸರು ಬಂಧಿಸಿದ್ದಾರೆ. ಬಳಿಕ ಸ್ಥಳೀಯ ಕೋರ್ಟ್ಗೆ ಹಾಜರುಪಡಿಸಿ ವಾರಂಟ್ ಮೇಲೆ ಇವತ್ತು ಬೆಂಗಳೂರಿಗೆ ಕರೆತಂದಿದ್ದಾರೆ. ಮೊನ್ನೆ ಮಂಗಳವಾರ ರಾತ್ರಿ ಪಿಜಿಗೆ ನುಗ್ಗಿ ಯುವತಿಯ ಕತ್ತನ್ನು ಕೊಯ್ದು ಕೊಲೆ ಮಾಡಿ ಪರಾರಿಯಾಗಿದ್ದ ಹಂತಕನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಕೊಲೆಯ ಬಳಿಕ ಆರೋಪಿ ಬಟ್ಟೆಯನ್ನು ಬದಲಿಸಿಕೊಂಡು ತಲೆಮರೆಸಿಕೊಂಡಿದ್ದ ಹಂತಕನ ಪತ್ತೆಗಾಗಿ 3 ತಂಡವನ್ನು ರಚಿಸಿ ಪೊಲೀಸರು ಶೋಧ ನಡೆಸಿದ್ರು. ಟ್ರೈನ್ ಮೂಲಕ ಮಧ್ಯಪ್ರದೇಶವನ್ನು ತಲುಪಿ ಭೂಪಾಲ್ನಲ್ಲಿರುವಂತಹ ಹಳ್ಳಿಯಲ್ಲಿ ಹಂತಕ ತಲೆಮರೆಸಿಕೊಂಡಿದ್ದ. MBA ಪದವೀಧರನಾಗಿರುವ ಆರೋಪಿ ಅಭಿಷೇಕ್ ಪೊಲೀಸರ ಕೈಗೆ ಸಿಗದೆ ತನ್ನ ಊರನ್ನು ತಲುಪಿದ್ದ. ಸದ್ಯ 4 ದಿನಗಳ ಬಳಿಕ ಹಂತಕ ಅಭಿಷೇಕ್ನನ್ನ ಬಂಧಿಸಿ ಮಧ್ಯಪ್ರದೇಶದಿಂದ ವಿಮಾನದಲ್ಲಿ ಕರೆತಂದಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ವಿಶೇಷ ದಿನ. ಇವತ್ತು ನಾಡದೇವಿ ಬೆಟ್ಟದ ತಾಯಿ ಚಾಮುಂಡಿಯ ಹುಟ್ಟುಹಬ್ಬ. ತಾಯಿಯ ವರ್ಧಂತಿ ದಿನವಾದ ಇವತ್ತು ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ರಾಜ್ಯದ ನಾನಾ ಭಾಗದಿಂದ ಭಕ್ತರು ದೇವಿಯ ವರ್ಧಂತಿಯಲ್ಲಿ ಭಾಗವಹಿಸಿದ್ರು. ದೇವಿಗೆ ರುದ್ರಾಭಿಷೇಕ, ಪುಷ್ಪಾಭಿಷೇಕ, ಸುವರ್ಣ ಅಭಿಷೇಕ ಸೇರಿದಂತೆ ವಿವಿಧ ಪೂಜೆಗಳನ್ನು ನೆರವೇರಿಸಲಾಯಿತು. ಚಾಮುಂಡಿ ದೇವಿಗೆ ಮತ್ತು ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಈ ಬಾರಿ ಪೂಜೆಯಲ್ಲಿ ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಮತ್ತು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭಾಗವಹಿಸಿದರು. ವರ್ಧಂತಿ ಅಂಗವಾಗಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಇಟ್ಟು ಪೊಲೀಸ್ ಬ್ಯಾಂಡ್ನೊಂದಿಗೆ ಮೆರವಣಿಗೆ ಮಾಡಲಾಯಿತು. ಯದುವೀರ್ ಚಿನ್ನದ ಪಲ್ಲಕ್ಕಿಯನ್ನು ಎಳೆಯುವ ಮೂಲಕ ಮೆರವಣಿಗೆಗೆ ಚಾಲನೆ ಕೊಟ್ಟರು. ಭಕ್ತರು ತಾಯಿ ಮೂರ್ತಿ ಹೊತ್ತ ರಥ ಎಳೆದರು. ಈ ಶುಭ ದಿನದಂದು ದೇವಿ ದರ್ಶನ ಪಡೆದರೆ ಒಳ್ಳೆಯದು ಎಂಬ ಉದ್ದೇಶದಿಂದ ನಾಡಿನ ಎಲ್ಲೆಡೆಯಿಂದ ಭಕ್ತರು ಆಗಮಿಸಿ ಉತ್ಸವದಲ್ಲಿ ಭಾಗಿಯಾದರು. ಆಷಾಢ ಮಾಸದ ರೇವತಿ ನಕ್ಷತ್ರದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಜರುಗುತ್ತೆ. ಅದೇ ರೀತಿ ಇವತ್ತು ಕೂಡ ಅಮ್ಮನವರ ಉತ್ಸವ ನಡೀತಾ ಇದೆ. ನಮಗೆ ಈ ಉತ್ಸವದಲ್ಲಿ ಭಾಗಿಯಾಗೋಕ್ಕೆ ತುಂಬ ಸಂತೋಷ. ಚಾಮುಂಡೇಶ್ವರಿ ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ. ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ 9ನೇ ನೀತಿ ಆಯೋಗದ ಸಭೆ ನಡೆದಿದೆ. ಸಭೆಗೆ ಬಜೆಟ್ ತಾರತಮ್ಯವನ್ನು ಆರೋಪಿಸಿ ಇಂಡಿಯಾ ಕೂಟದ ಎಲ್ಲ ಪಕ್ಷಗಳು ಗೈರಾಗಿದ್ದಾರೆ. ವಿರೋಧ ಪಕ್ಷಗಳ ಸಿಎಂಗಳ ಪೈಕಿ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಮಾತ್ರ ಸಭೆಗೆ ಹಾಜರಾಗಿದ್ದರು. ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಭವನದಲ್ಲಿ ನಡೆದ ಸಭೆಗೆ ಎನ್ಡಿಎ ಒಕ್ಕೂಟದ ರಾಜ್ಯಗಳ ಸಿಎಂಗಳು ಮಾತ್ರ ಆಗಮಿಸಿದರು. ತಮಿಳುನಾಡು, ಕೇರಳ, ದೆಹಲಿ, ಪಂಜಾಬ್, ಕರ್ನಾಟಕ ಸಿಎಂಗಳು ಸಭೆಯನ್ನು ಬಹಿಷ್ಕರಿಸಿದ್ದಾರೆ. ನಿನ್ನೆಯೇ ದೆಹಲಿಗೆ ಆಗಮಿಸಿದ ಸಿಎಂ ಮಮತಾ ಬ್ಯಾನರ್ಜಿ ಸಭೆಯಲ್ಲಿ ಭಾಗಿಯಾದರು. ಆದರೆ ಕೆಲ ಹೊತ್ತಿನಲ್ಲಿಯೇ ಸಭೆಯನ್ನು ಬಹಿಷ್ಕರಿಸಿ ಹೊರಗೆ ಬಂದಿದ್ದಾರೆ. ಸಭೆಯಲ್ಲಿ ಕೇವಲ 5 ನಿಮಿಷ ಮಾತನಾಡಲಿಕ್ಕೆ ಅವಕಾಶ ಕೊಡಲಾಗಿತ್ತು. ಪಶ್ಚಿಮ ಬಂಗಾಳಕ್ಕೆ ಹಣಕಾಸಿನ ನೆರವನ್ನು ಪ್ರಸ್ತಾಪಿಸ್ತಾ ಇದ್ದಂತೆ ನನ್ನ ಮೈಕನ್ನು ಮ್ಯೂಟ್ ಮಾಡಲಾಯಿತು. ನನಗಿಂತ ಮೊದಲು ಮಾತನಾಡಿದವರಿಗೆ 20 ನಿಮಿಷದ ಅವಕಾಶ ಕೊಡಲಾಗಿತ್ತು. ತಾರತಮ್ಯದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ದಾಖಲಿಸಿ ಹೊರಬಂದಿರುವುದಾಗಿ ಮಮತಾ ಬ್ಯಾನರ್ಜಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಗಸ್ಟ್ 23ರಂದು ಉಕ್ರೇನ್ಗೆ ಭೇಟಿ ಕೊಡಲಿದ್ದು ಅಧ್ಯಕ್ಷ ಜೆಲೆನ್ಸ್ಕಿ ಅವರನ್ನ ಭೇಟಿಯಾಗಲಿದ್ದಾರೆ. ರಷ್ಯಾ ಜೊತೆಗಿನ ಯುದ್ಧದ ನಂತರ ಉಕ್ರೇನ್ಗೆ ಮೊದಲ ಬಾರಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಇದಕ್ಕೂ ಮುನ್ನ ಸುಮಾರು 1 ತಿಂಗಳ ಹಿಂದೆ ಇಟಲಿಯಲ್ಲಿ G7 ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಜೆಲೆನ್ಸ್ಕಿ ಅವರನ್ನ ಭೇಟಿಯಾಗಿದ್ದರು. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾಕ್ಕೆ ಭೇಟಿ ಕೊಟ್ಟ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಪರಮಾಣು ಶಕ್ತಿ ಮತ್ತು ಹಡಗು ನಿರ್ಮಾಣ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ಎರಡೂ ದೇಶಗಳು ಒಪ್ಪಿಕೊಂಡಿದ್ವು. ರಷ್ಯಾದಲ್ಲಿ ಪ್ರಧಾನಿ ಮೋದಿ ಅವರಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವ ಸಲ್ಲಿಕೆ ಕೂಡ ಆಗಿತ್ತು. ಈ ಮೂಲಕ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಉತ್ತೇಜಿಸುವ ಕೆಲಸಕ್ಕೂ ಕೂಡ ಕೈ ಹಾಕಿದ್ರು. ಈ ಭೇಟಿಯ ಬೆನ್ನಲ್ಲೇ ಉಕ್ರೇನ್ ಭೇಟಿ ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ.